ಟ್ರಿಪಲ್ ಎಚ್ ಈಸ್ ವೇಸ್ಟಿಂಗ್ WrestleMania 41. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮಗೆ ಗೊತ್ತಾಗಿರಬಹುದು ಇಷ್ಟೊತ್ತಿಗೆ WrestleMania 41 ನಮಗೆ ಯಾವ ರೀತಿ ಸೆಟಪ್ ಆಗೋದು ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ನಿಜವಾಗ್ಲೂ ಕೂಡ ನೀವು WrestleMania 41 ಗೆ ಹೈಪ್ ಅಲ್ಲಿ ಇದ್ದೀರಾ? ಎಸ್, ಯಾವ ರೀತಿ WrestleMania 39 ಟೈಮ್ ಅಲ್ಲಿ ಹೈಪ್ ಅಲ್ಲಿ ಇದ್ರೋ, ಯಾವ ರೀತಿ WrestleMania 40 ಟೈಮ್ ಅಲ್ಲಿ ಹೈಪ್ ಅಲ್ಲಿ ಇದ್ರೋ, ನಿಜ ಹೇಳಿ WrestleMania 41 ಟೈಮ್ ಅಲ್ಲೂ ಕೂಡ ನೀವು ಅದೇ ಸೇಮ್ ಹೈಪ್ ಅಲ್ಲಿ ಇದ್ದೀರಾ? ನಾನಂತೂ ಇಲ್ಲ ಗಾಯ್ಸ್, ನಾನು ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಈ ಬಾರಿಯ WrestleMania 41 ಗೆ ನನ್ನ ಕೈಯಲ್ಲಂತೂ WrestleMania 39 WrestleMania 40 ಅಷ್ಟು ಹೈಪ್ ಮಾಡೋದಿಕ್ಕೇನೆ ಆಗ್ತಾ ಇಲ್ಲ. ಯಾಕಂದ್ರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇಲ್ಲ. ನಿಜವಾಗ್ಲೂ WrestleMania 41 ಹತ್ರ ಬರ್ತಿದ್ದಂಗೆ ಹೈಪ್ ಜಾಸ್ತಿ ಆಗ್ಬೇಕು, ಬಟ್ ಇಲ್ಲಿ ಹೈಪ್ ಕಮ್ಮಿ ಆಗ್ತಾ ಇದೆ. WrestleMania 40 ಮುಗಿದ್ಮೇಲೆ ನಾನಂತೂ ಸಿಕ್ಕಾಪಟ್ಟೆ ಹೈಪ್ ಅಲ್ಲಿ ಇದ್ದೆ. WrestleMania 41 ಗೆ ಒಂದು ವರ್ಷದ ಮುಂಚೆನೆ ನನ್ನ ಹೈಪ್ ಲೆವೆಲ್, ನನ್ನ ಎಕ್ಸ್ಪೆಕ್ಟೇಷನ್ ಲೆವೆಲ್ ಎಲ್ಲೋ ಇತ್ತು. ಬಟ್ WrestleMania 41 ಹತ್ರ ಬರ್ತಿದ್ದಂಗೆ ಅದು ಸೀದಾ 100 ಇಂದ 10% ಗೆ ಇಳಿದಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಆ ರೀತಿ ಹೈಪ್ ಡೌನ್ ಆಗಿದೆ ಈ ಬಾರಿಯ WrestleMania 41 ಗೆ. ಇದೆಲ್ಲದಕ್ಕೂ ಕೂಡ ಮೇನ್ ರೀಸನ್ ಆಫ್ ಕೋರ್ಸ್ ನಮ್ಮ ರಾಕ್ ಅವರು, ಹಾಗೆ ಎರಡನೇದಾಗಿ ನಮ್ಮ ಗೇಮ್ ಟ್ರಿಪಲ್ ಎಚ್ ಅವರು. ರಾಕ್ ಅವರು ಯಾವ ರೀತಿ WrestleMania 41 ನ ಹೈಪ್ ನ ಕಮ್ಮಿ ಮಾಡಿದ್ರು ಅಂತ ನೀವೇನಾದ್ರೂ ಕೇಳಿದ್ರೆ, WrestleMania 40 ಗೆ ಹೈಪ್ ಬಂದಿದ್ದೆ ರಾಕ್ ಅವರಿಂದ. ರಾಕ್ ಬ್ಲಡ್ ಲೈನ್, ಕೋಡಿ ರೋಡ್ಸ್, ಸೆತ್ ರಾಲಿನ್ಸ್ ಅವರ ಸ್ಟೋರಿ ಲೈನ್ ಇಂದ. ಅಂಡ್ ಆ ಒಂದು ಸ್ಟೋರಿ ಒಂದ್ ರೀತಿ WrestleMania 40 ಅಲ್ಲಿ ಇನ್ಕಂಪ್ಲೀಟ್ ಆಯ್ತು. ಅಂಡ್ WrestleMania 40 ಮುಗಿದ್ಮೇಲೆ ನಮ್ಮ ರಾಕ್ ಅವರು ಬರ್ತಾರೆ, ನಾನು ಮೂವಿ ಶೂಟಿಂಗ್ ಗೆ ಹೋಗ್ತಾ ಇದ್ದೀನಿ ಕೋಡಿ ರೋಡ್ಸ್, ಬಟ್ ಮತ್ತೊಮ್ಮೆ ನಾನು ರಿಟರ್ನ್ ಆಗೇ ಆಗ್ತೀನಿ, ರಿಟರ್ನ್ ಆದ್ಮೇಲೆ ನಿನ್ ಮೇಲೆನೆ ಬರ್ತೀನಿ ಅಂತ ನಮ್ಮ ರಾಕ್ ಅವರು ಹೇಳಿದ್ರು. ಅಂಡ್ ಆಗ ನಾವು ಏನ್ ಅನ್ಕೊಂಡ್ವಿ, ಓಕೆ WrestleMania 41 ಗೆ WWE ಅವರು ಈಗಲೇ ಒಂದು ಹೈಪ್ ನ ಸೆಟಪ್ ಮಾಡಿದ್ದಾರೆ. WrestleMania 41 ನಲ್ಲಿ ನಮಗೆ ರಾಕ್ ಅವರ ಇನ್ವಾಲ್ವ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ ಅಂತ ಒಂದು ಲೆವೆಲ್ ಗೆ ಹೈಪ್ ನ ಕ್ರಿಯೇಟ್ ಮಾಡಿದ್ರು. WrestleMania 40 ಮುಗಿದ ಕೂಡಲೇ WWE ಅವರು WrestleMania 41 ಗೆ. ಅದಾದ್ಮೇಲೆ ಬರ್ತಾ ನಮಗೆ ಮ್ಯಾಚಸ್ ಗಳು ಕ್ಲಿಯರ್ ಆಗಿ ಕಾಣೋದಕ್ಕೆ ಶುರುವಾಯಿತು. ಓಕೆ ಗುರು, ಜಾನ್ ಸಿನಾ ಅವರು ಕೂಡ ಫೇರ್ವೆಲ್ ಟೂರ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇನ್ ಮುಂದೆ ನಮಗೆ WrestleMania 41 ಗೆ ಹೈಪ್ ಅಂತೂ ಎಲ್ಲ ಹೋಗುತ್ತೆ. ಪ್ರಾಬಬ್ಲಿ WrestleMania 41 ನಲ್ಲಿ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು, ಹಾಗೆ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅನ್ಕೊಂಡ್ವಿ. ಅದಾದ್ಮೇಲೆ ರೋಮನ್ ರೈನ್ಸ್ ಅವರ ರಿಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ಸೊ ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇತ್ತು. ಬ್ಯಾಡ್ ಬ್ಲಡ್ ಅಲ್ಲಿ ನಮ್ಮ ಫೈನಲ್ ಬಾಸ್ ರಿಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ಓಕೆ, ರಾಕ್ ಅವರ ರಿಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ಈಗಿಂದ ರೋಡ್ ಟು WrestleMania ಅಫಿಷಿಯಲ್ ಆಗಿ ಪ್ರಾರಂಭ ಆಗಿದೆ. ಈ ಬಾರಿಯ WrestleMania ಬಿಗ್ಗೆಸ್ಟ್ WrestleMania ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಹೈಪ್ ಆಗ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ಬಟ್ 2025 ಪ್ರಾರಂಭದಿಂದ ಆ ಹೈಪು ದಿನೇ ಡೌನ್ ಆಗ್ತಾನೆ ಹೋಗ್ತಾ ಇದೆ. ಯಾಕಪ್ಪ ಅಂದ್ರೆ ಈಗ ನಮಗೆ ಗೊತ್ತಿಲ್ಲ ರಾಕ್ ಅವರು WrestleManiaದಲ್ಲಿ ಇರ್ತಾರೋ ಇಲ್ವೋ ಅಂತ. 99% ರಾಕ್ ಅವರು ನಮಗೆ WrestleManiaದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಅಪ್ಡೇಟ್ಗಳು ಕೂಡ ಬರ್ತಾ ಇತ್ತು. ಅದರಲ್ಲೂ ಕೂಡ ನಮ್ಮ ರಾಕ್ ಅವರು WrestleManiaದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅನ್ನೋ ಅಪ್ಡೇಟ್ ಬಂದಿದ್ದಕ್ಕೆ ನಮ್ಮ ರಾಕ್ ಅವರ ರಿಯಾಕ್ಷನ್ ಮಾಡಿ, ಆ ಬುಲ್ಶಿಟ್ ಗಳನ್ನ ನೀವು ನಂಬಬೇಡಿ, ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ರು, ಕಮೆಂಟ್ ಮಾಡಿದ್ರು, ರಿಪ್ಲೈ ಕೊಟ್ಟಿದ್ರು. ಬಟ್ ಈಗ ರಾಕ್ ಅವರು ಬರೋದಿಲ್ಲ ಅಂತ 100% ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಸೊ ರಾಕ್ ಅವರು ಯಾವಾಗ ನಮಗೆ WrestleMania 41 ನಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಯ್ತು, ಆಗ್ಲೇ WrestleMania 41 ನ ಹೈಪ್ ಸ್ವಲ್ಪ ಡೌನ್ ಆಯ್ತು. ಆದ್ರೂ ಕೂಡ ಇನ್ನೂ ಎಲ್ಲೋ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ವಿ. ಓಕೆ, ರಾಯಲ್ ರಂಬಲ್ ಇಂದ ಮತ್ತೊಮ್ಮೆ WrestleMania 41 ಗೆ ಹೈಪ್ ಕ್ರಿಯೇಟ್ ಆಗುತ್ತೆ ಅಂತ. ಇಲ್ಲಿಂದ ನಮ್ಮ ಟ್ರಿಪಲ್ ಎಚ್ ಅವರು WrestleMania 41 ನ ಹೈಪ್ ನ ಇನ್ನೂ ಕೂಡ ಹಾಳು ಮಾಡಿಬಿಟ್ರು. ರಾಯಲ್ ರಂಬಲ್, ಬಿಗ್ಗೆಸ್ಟ್ ರಾಯಲ್ ರಂಬಲ್. ಯಾವ ರಾಯಲ್ ರಂಬಲ್ ಅಲ್ಲಿ ಜಾನ್ ಸೀನಾ, ರೋಮನ್ ರೈನ್ಸ್, ಸೆತ್ ರಾಲಿನ್ಸ್, ಡ್ರೂ ಮ್ಯಾಕೆಂಟೈರ್ ಅನ್ನೋ ಒಂದು ಬಿಗ್ ನೇಮ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಆ ಒಂದು ರಾಯಲ್ ರಂಬಲ್ ನ ಜೇ ಊಸೋ ಅವರ ಕೈಯಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ವಿನ್ ಮಾಡಿಸಿದ್ರು. ಈಗ ಕೆಲವೊಂದಷ್ಟು ಜನ ಹೇಳ್ಬಹುದು WWE ಅವರು ನಮ್ಮ ಜೇ ಊಸೋ ಅವ್ರನ್ನ ಫ್ಯೂಚರ್ ಸ್ಟಾರ್ ರೀತಿ ನೋಡ್ತಾ ಇದ್ದಾರೆ. ಸೊ WWE ಫ್ಯೂಚರ್ ನಮ್ಮ ಜೇ ಊಸೋ ಅವರು, ಅದಕ್ಕೋಸ್ಕರ ನಮ್ಮ ಟ್ರಿಪಲ್ ಎಚ್ ಅವರು ಜೇ ಊಸೋ ಅವ್ರನ್ನ ರಾಯಲ್ ರಂಬಲ್ ಗೆಲ್ಸಿದ್ದಾರೆ ಅಂತ. ಗಾಯ್ಸ್, ನಮ್ಮ ಜೇ ಊಸೋ ಹಾಗೆ ರೋಮನ್ ರೈನ್ಸ್ ಅವರ ಏಜು ಸೇಮ್ ಏಜು, ಇಬ್ಬರಿಗೂ ಕೂಡ 39 ವರ್ಷನೇ. ಸೊ ಜೇ ಊಸೋ ಅವ್ರನ್ನ ಫ್ಯೂಚರ್ ಸ್ಟಾರ್ ಏನ್ ಇದ್ರಲ್ಲಿ ಮಾಡ್ತಾರ, ರೋಮನ್ ರೈನ್ಸ್ ಇಲ್ವಾ, ಸೆತ್ ರಾಲಿನ್ಸ್ ಇಲ್ವಾ, ಇವ್ರಗಳ ಮಧ್ಯೆ ಜೇ ಊಸೋ ಅವರು ಇನ್ನೂ ಎಷ್ಟು ವರ್ಷ ಕಂಪ್ಲೀಟ್ ಮಾಡ್ತಾರೆ? ಅದ್ರ ಬದಲು ಆಸ್ಟನ್ ಥಿಯರಿ, ಬ್ರಾನ್ ಬ್ರೇಕರ್ ಇವರೆಲ್ಲ ಇದಾರಲ್ಲ, ಜಾಕೋ ಫಾಟೋ ಅವರು ಇದಾರಲ್ಲ, ಇವ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು ತಾನೆ. ಸೊ ಜೇ ಊಸೋ ಅವ್ರನ್ನ ಗೆಲ್ಸಿದ್ರು, ನಿಜವಾಗ್ಲೂ ಮೊದಲ ತಪ್ಪು ಅಂತಾನೆ ಹೇಳ್ಬಹುದು. ಅಂಡ್ ಇದರಿಂದ WrestleMania ಹೈಪು ಇನ್ನೂ ಕೂಡ ಹಾಳಾಯ್ತು. ಅಷ್ಟೇ ಅಲ್ಲ, ಯಾವ ಮ್ಯಾಚ್ ನ ನಾವು ಒಂದು ವಾರಕ್ಕಿಂತ ಮುಂಚೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನೋಡಿದ್ವು, ಗಂತರ್ ಹಾಗೆ ಜೇ ಊಸೋ ಅವರ ಮ್ಯಾಚ್ ನ, ಯಾವ ಮ್ಯಾಚ್ ಅಲ್ಲಿ ನಮ್ಮ
ಜೇ ಊಸೋ ಅವರು ಗಂತರ್ ಅವರ ವಿರುದ್ಧ ಕಂಟಿನ್ಯೂಸ್ ಆಗಿ 6 ಬಾರಿ ಸೋತಿದ್ದಾರೋ ಅದೇ ಒಂದು ರಿಪೀಟೆಡ್ ಮ್ಯಾಚ್ ನ ಡಬ್ಲ್ಯೂ ಅವರು ರಸಲ್ ಮೇನಿಯಾ 41 ನ ಮೇನ್ ಇವೆಂಟ್ ಗೆ ಈಗ ಅಫಿಷಿಯಲ್ ಆಗಿ ಸೆಟ್ ಮಾಡಿದ್ದಾರೆ. ಲಿಟರಲಿ ಯಾವ ಮ್ಯಾಚ್ ನ ನಾವು ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ವು ಗುರು. ರೋಮನ್ ರೈನ್ಸ್ ಆಗಿ ರಾಕ್ ಅವರ ಮ್ಯಾಚ್ ಆಗುತ್ತೆ, ಕೋಡಿ ರೋಡ್ಸ್ ಆಗಿ ರಾಕ್ ಅವರ ಮ್ಯಾಚ್ ಆಗುತ್ತೆ, ರೋಮನ್ ರೈನ್ಸ್ ವರ್ಸಸ್ ರಾಕ್ ವರ್ಸಸ್ ಕೋಡಿ ರೋಡ್ಸ್ ಅವರ ನಡುವೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗುತ್ತೆ, ಏನೇನೋ ಅನ್ಕೊಂಡಿದ್ವಿ. ನಮಗೆ ನೋಡೋದಕ್ಕೆ ಸಿಕ್ಕಿದ್ದು ಜೇ ಊಸೋ ಹಾಗೆ ಗಂತರ್ ಅವರ ಮ್ಯಾಚ್. ಸೊ ಇಲ್ಲಿಂದಾನೇ ಹೈಪು ಇನ್ನೂ ಕೂಡ ಹೊರಟಾಯ್ತು. ಅಂಡ್ ಈಗ ರಸಲ್ ಮೇನಿಯಾ 41 ನ ಮೇನ್ ಇವೆಂಟು ಇನ್ನೂ ಕೂಡ ಬರ್ದೇ ಇಲ್ಲ ಗುರು. ಇನ್ನೂ ಕೂಡ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಬರ್ತಾ ಇದೆ. ಸೆತ್ ರೋಲಿನ್ಸ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ಆಗುತ್ತೆ ಅಂತ. ಲಿಟರಲಿ ಈ ಒಂದು ಮ್ಯಾಚ್ಗೆ ನಾನು ಹೈಪ್ ಆಗಿದ್ದೆ, ಕಾಯ್ತಾ ಇದ್ದೆ. ಈ ಒಂದು ಮ್ಯಾಚ್ ರಸಲ್ ಮೇನಿಯಾದಲ್ಲಿ ನೋಡಬೇಕು ಅನ್ನೋದು ನನ್ನ ಕನಸಾಗಿತ್ತು. ರೀಸೆಂಟ್ ಆಗಿ ನಾನು ಕಮ್ಯುನಿಟಿ ಟ್ಯಾಬ್ ಅಲ್ಲೂ ಕೂಡ ಇದ್ರ ಬಗ್ಗೆ ಪೋಸ್ಟ್ ಹಾಕಿದ್ದೆ. ಫ್ಯೂಚರ್ ಅಲ್ಲಿ ಒಂದಿನ ಈ ಒಂದು ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ಪ್ರಾಬಬ್ಲಿ ಫ್ಯೂಚರ್ ಅಲ್ಲ, ಈ ಬಾರಿಯ ರಸಲ್ ಮೇನಿಯಾದಲ್ಲೇ ನೋಡೋದಕ್ಕೆ ಸಿಗುತ್ತೆ. ಬಟ್ ಈ ಒಂದು ಮ್ಯಾಚ್ಗೆ ಆ ಒಂದು ಫೀಲ್ ಬರ್ತಾ ಇಲ್ಲ. ಯಾಕಂದ್ರೆ ಸಡನ್ ಆಗಿ ಡಬ್ಲ್ಯೂ ಅವರು ಎಲ್ಲಿಂದನೋ ತಗೊಂಡು ಬಂದು ಸೆತ್ ರೋಲಿನ್ಸ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಸ್ಟೋರಿನ ಕ್ರಿಯೇಟ್ ಮಾಡಿ ರಸಲ್ ಮೇನಿಯಾಗೆ ಮ್ಯಾಚ್ ಆಡೋದಕ್ಕೆ ಕಳಿಸ್ತಾ ಇದ್ದಾರೆ. ಸೊ ಇದು ಎಂತ ದೊಡ್ಡ ಸ್ಟೋರಿ. ಇದನ್ನ ನಿಧಾನಕ್ಕೆ ಬಿಲ್ಡ್ ಮಾಡ್ಕೊಂಡು ಬಂದು ರಸಲ್ ಮೇನಿಯಾದಲ್ಲಿ ನಾವು ನಿಮಗೆ ಕೊಡ್ತಾ ಇದೀವಿ ಅಂತ ಹೇಳಿದಿದ್ರೆ ನಿಜವಾಗ್ಲೂ ಈ ಒಂದು ಮ್ಯಾಚ್ ನ ಹೈಪ್ ಸಿಕ್ಕಾಪಟ್ಟೆ ಇರ್ತಾ ಇತ್ತು. ಬಟ್ ಈಗ ಇದು ಕೂಡ ಒಂದು ರ್ಯಾಂಡಮ್ ಮ್ಯಾಚ್ ರೀತಿ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಆ ಒಂದು ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಸಿಎಂ ಪಂಕ್ ಸೆತ್ ರೋಲಿನ್ಸ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ಏನಾದ್ರೂ ಬುಕ್ ಮಾಡಿದ್ರೆ ಒಂದು ಬ್ಯಾಂಗರ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಹೈಪ್ ಎಲ್ಲಿ ಗುರು? ನೀವು ಈ ರೀತಿ ಟ್ರಿಪಲ್ ಥ್ರೆಡ್ ಮ್ಯಾಚಸ್ ಗಳನ್ನ ಬುಕ್ ಮಾಡ್ತಾ ಇದ್ದೀರಾ. ಸೆತ್ ರೋಲಿನ್ಸ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ದೀರಾ ಅಂದ್ರೆ ಕಳೆದ ವರ್ಷದ ಎಂಡಿಂಗ್ ಅಲ್ಲಿ ಡಿಸೆಂಬರ್ ನವೆಂಬರ್ ಟೈಮ್ ಇಂದಾನೆ ಈ ಒಂದು ಮ್ಯಾಚ್ ನ ಬಿಲ್ಡ್ ಮಾಡ್ಕೊಂಡು ಬಂದಿದ್ರೆ, ಹಿಂಟ್ ಗಳನ್ನ ಕೊಡ್ಕೊಂಡು ಬಂದಿದ್ರೆ ಈ ಒಂದು ಮ್ಯಾಚ್ ಗೆ ಸ್ಟೋರಿ ಇಲ್ಲಿಂದ ಬಿಲ್ಡ್ ಆಗಿದೆ ಗುರು ಅಂತ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಹೈಪ್ ಅಂತೂ ಖಂಡಿತವಾಗ್ಲೂ ಇರೋದು. ಅಫ್ಕೋರ್ಸ್ ಈಗಲೂ ಕೂಡ ನಾವು ಈ ಒಂದು ಮ್ಯಾಚ್ ನ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ರೆಡಿ ಇದೀವಿ. ಬಟ್ ಆ ಒಂದು ಫೀಲಿಂಗು ನಿಜವಾಗ್ಲೂ ಕೂಡ ಇನ್ನೂ ಬಂದಿಲ್ಲ. ಅಂಡ್ ಇಷ್ಟು ಸಡನ್ ಆಗಿ ಬರೋದಿಲ್ಲ. ಯಾಕಂದ್ರೆ ರಸಲ್ ಮೇನಿಯಾ ಇನ್ನೇನು ಏಪ್ರಿಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ರಸಲ್ ಮೇನಿಯಾಗೆ ಸ್ಟೋರಿ ಲೈನ್ಸ್ ಗಳು ಒಂದು ವರ್ಷದಿಂದ ಮುಂಚೆನೆ ರೆಡಿ ಆಗಿರ್ತವೆ. ಬಟ್ ನೀವು ಬ್ಯಾಕಪ್ ಪ್ಲಾನ್ಸ್ ಗಳನ್ನ ರಸಲ್ ಮೇನಿಯಾಗೆ ಸಡನ್ ಆಗಿ ಒಂದಾದ್ಮೇಲೆ ಒಂದು ಕೊಡ್ತಾ ಇದ್ರೆ ಹೈಪ್ ಅಂತೂ ಖಂಡಿತವಾಗ್ಲೂ ಉಳಿದಿರೋದಿಲ್ಲ. ಗೊತ್ತಿಲ್ಲ ಗಾಯಸ್, ಈ ಬಾರಿ ರಸಲ್ ಮೇನಿಯಾ 41 ಗೆ ನಿಜವಾಗ್ಲೂ ಹೈಪ್ ಅಂತೂ ಉಳಿದಿಲ್ಲ. ಎಲಿಮಿನೇಷನ್ ಚೇಂಬರ್ ಮುಗಿದ್ಮೇಲೆ ನೋಡ್ಬೇಕು ಏನ್ ಹೈಪ್ ನಮಗೆ ಇನ್ನೂ ಬಾಕಿ ಉಳಿದಿರುತ್ತೆ ಅಂತ. ಹಾನೆಸ್ಟ್ ಆಗಿ ಹೇಳ್ತೀನಿ, ಯಾವ ಹೈಪ್ ರಸಲ್ ಮೇನಿಯಾ 39 ಟೈಮ್ ಅಲ್ಲಿ ಇತ್ತು, ಯಾವ ಹೈಪ್ ರಸಲ್ ಮೇನಿಯಾ 40 ಟೈಮ್ ಅಲ್ಲಿ ಇತ್ತು, ನಿಜವಾಗ್ಲೂ ಈ ಬಾರಿ ಅಷ್ಟು ಹೈಪ್ ಇರಲಿಲ್ಲ. ಸೊ ಕಳೆದ ಬಾರಿ ರಸಲ್ ಮೇನಿಯಾ ಟೈಮ್ ಅಲ್ಲಿ ಈ ಒಂದು ಡೇಸ್ ಗಳು ಯಾವ ರೀತಿ ಇತ್ತು ಗುರು. ಸ್ಮ್ಯಾಕ್ ಡೌನ್, ಮಂಡೇ ನೈಟ್ ಯಾವ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಹೀಗೆ ನೋಡ್ತಾ ಇದ್ವಿ, ಬೋರಿಂಗ್ ಎಪಿಸೋಡ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರ ಬುಕ್ಕಿಂಗ್ ಬಗ್ಗೆ ಇನ್ನೊಂದು ಡೆಡಿಕೇಟೆಡ್ ವಿಡಿಯೋ ಆದಷ್ಟು ಬೇಗ ನೋಡೋದಕ್ಕೆ ಸಿಗುತ್ತೆ. ಅದನ್ನು ಕೂಡ ನೀವು ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಅಂಡ್ ಆನೆಸ್ಟ್ ಆಗಿ ನೀವು ಕೂಡ ತಿಳಿಸಿ, ಈ ಬಾರಿಯ ರಸಲ್ ಮೇನಿಯಾಗೆ ನಿಜವಾಗ್ಲೂ ನೀವು ಸಿಕ್ಕಾಪಟ್ಟೆ ಹೈಪ್ ಆಗಿದ್ದೀರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.